ಈಗ ನಾವು ಏನಾಗಿ ಕರೆಕ್ಟಾಗಿ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಸಿಂಪಲ್ ಮಾಡೆಲ್ ಏನು ಮಾಡಿದ್ವಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಈ ಸಿಂಪಲ್ ಮಾಡೆಲ್ ಏನು ಹೇಳ್ಕೊಡ್ತಪ್ಪ ಅಂತಂದ್ರೆ ನಮಗಲ್ಲಿ ಹಂಗೆ ಸ್ಟ್ರಕ್ಚರ್ ಆಫ್ ಆಟಮ್ ನಮಗೆ ಫಾರ್ಮೇಷನ್ ಆಗ್ಯದ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದು ಆಟಮ್ ಏನಾಗ್ಯದಪ್ಪ ಅಂದ್ರೆ ಸ್ಮಾಲೆಸ್ಟ್ ಇರೋದ್ರಿಂದ ನಮಗೆ ನೇಕಡ್ ಆದ್ರಿಂದ ಕಾಣಿಸಲ್ಲ. ಬಟ್ ಆ ಆಟಮ್ ಒಳಗೆ ಏನಂತ ಹೇಳ್ತೀವಿ, ಇನ್ನೂ 3 ಸಬ್ ಅಟಮಿಕ್ ಪಾರ್ಟಿಕಲ್ಸ್ಗಳು ಅಂತ ಹೇಳ್ತೀವಿ. ಯಾವ್ಯಾವ ಹೇಳಿದ್ವಿ ಅಲ್ಲಿ 3 ಸಬ್ ಅಟಮಿಕ್ ಪಾರ್ಟಿಕಲ್ಸ್ಗಳು, ಪ್ರೋಟಾನ, ಎಲೆಕ್ಟ್ರಾನ, ನ್ಯೂಟ್ರಾನ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ನಾವೇನು ಹೇಳ್ತೀವಪ್ಪ ಅಂದ್ರೆ ಇದು ಆಟಮ್ ನಮಗೆ ಏನಂತ ಆಟಮ್ ಇನ್ಸೈಡ್ ಒಳಗೆ ಹಿಂಗೆ ಅರೇಂಜ್ಮೆಂಟ್ ಆಗೋದಂತ ಸ್ಮಾಲ್ ಎಕ್ಸ್ಪೆರಿಮೆಂಟ್ಲಿಂದ ಹೇಳ್ತೀವಿ. ಕರೆಕ್ಟಾ? ಇಲ್ಲಿ ನೋಡಿರಿ, ಆಟಮ್ದು ಸೆಂಟರ್ ಪಾಯಿಂಟಿಗೆ ಏನು ಕರಿತೀವಿ ನಾವು ಅಲ್ಲಿ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ದ ಆಟಮ್ ಇದು ನೋಡಿ, ಇದು ಸೆಂಟರ್ ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ಕೋರಿ. ದ ಆಟಮ್ ಸೆಂಟರ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ವಾಟ್? ನ್ಯೂಕ್ಲಿಯಸ್. ಆಟಮ್ದ ಸೆಂಟರ್ ಪಾಯಿಂಟಿಗೆ ಏನು ಕರಿತೀವಿ ನಾವು ಅಲ್ಲಿ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ ನ್ಯೂಕ್ಲಿಯಸ್ ಒಳಗೆ ಏನಾಗ್ತಾ 2 ಸಬ್ ಅಟಮಿಕ್ ಪಾರ್ಟಿಕಲ್ಸ್ಗಳು ಪ್ರೆಸೆಂಟ್ ಇರ್ತವೆ. ಯಾವುದಪ್ಪ ಅಂದ್ರೆ ಪ್ರೋಟಾನ ಮತ್ತು ನ್ಯೂಟ್ರಾನ್ಸ್ಗಳು ಏನಾಗಿರ್ತಾವೆ ನ್ಯೂಕ್ಲಿಯಸ್ ಒಳಗೆ ಎಂಬೆಡೆಡ್ ಅಥವಾ ಏನಾಗಿರ್ತಾವೆ ಪ್ರೆಸೆಂಟ್ ಇರ್ತಾವೆ ಅಂತ ಹೇಳ್ತಾವೆ. ಅದು ಸುತ್ತಮುತ್ತ ಅರೌಂಡ್ ದ ನ್ಯೂಕ್ಲಿಯಸ್